ಸಾವಿರಾರು ಕಾಶ್ಮೀರಿ ಪಂಡಿತರು ತಮ್ಮ ನಂಬಿಕೆಯನ್ನ ಉಳಿಸಿಕೊಳ್ಳಲು ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುತ್ತಾ ಇದ್ದಾಗ ಗುರು ತೇಗ್ ಬಹದ್ದೂರ್ ಮುಂದೆ ಬಂದು, ನನ್ನ ತಲೆಯು ಜನರ ನಂಬಿಕೆಯನ್ನ ರಕ್ಷಿಸಲು ಸಿದ್ಧವಾಗುವುದಾದರೆ ನಾನು ಆ ತಲೆಯನ್ನ ಸ್ವಇಚ್ಛೆಯಿಂದ ಅರ್ಪಿಸ್ತೇನೆ ಅಂತ ಘೋಷಿಸಿದರು. 17ನೇ ಶತಮಾನದಲ್ಲಿ ಮುಘಲ್ ಚಕ್ರವರ್ತಿ ಔರಂಗಜೇಬನು ಇಡೀ ಹಿಂದೂಸ್ಥಾನವನ್ನ ಇಸ್ಲಾಂಗೆ ಪರಿವರ್ತಿಸಲು ಬಯಸಿದ್ದ. 1669ರಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಮತ್ತು ಮಥುರಾದ ದೇವಾಲಯಗಳನ್ನ ಕೆಡವಲಾಯಿತು. ಅದರ ನಂತರ ಕಾಶ್ಮೀರವು ಮುಂದಿನ ಗುರಿಯಾಗಿತ್ತು. 1671ರಲ್ಲಿ ಇಫ್ತಿಕರ್ ಖಾನ್ ನನ್ನ ಕಾಶ್ಮೀರದ ರಾಜ್ಯಪಾಲನನ್ನಾಗಿ ನೇಮಿಸಿದಾಗ ಅವನು ಕಾಶ್ಮೀರಿ ಹಿಂದೂಗಳಿಗೆ ಒಂದೋ ಇಸ್ಲಾಂ ಸ್ವೀಕರಿಸಿ ಅಥವಾ ಸಾವಿಗೆ ಸಿದ್ಧರಾಗಿ ಅನ್ನುವಂತಹ ಕ್ರೂರವಾದ ಅಂತಿಮ ಎಚ್ಚರಿಕೆಯನ್ನ ನೀಡಿದ. ಪಂಡಿತ್ ಕಿರ್ಫಾ ರಾಮ್ಜಿ ಎನ್ನುವರು ತಮ್ಮ ನಂಬಿಕೆ ಮತ್ತು ಸಂಸ್ಕೃತಿಯನ್ನ ಉಳಿಸುವ ದೃಢ ನಿಶ್ಚಯದಿಂದ ಸುಮಾರು 500 ಕಾಶ್ಮೀರಿ ಪಂಡಿತರೊಂದಿಗೆ 1675ರಲ್ಲಿ ಆನಂದಪುರ ಸಾಹಿಬ್ಗೆ ಆಗಮಿಸಿ 9ನೇ ಸಿಖ್ ಗುರು ಶ್ರೀ ತೇಗ್ ಬಹದ್ದೂರ್ ಜಿ ಅವರ ಮುಂದೆ ತಮ್ಮ ಮನವಿಯನ್ನು ಸಲ್ಲಿಸಿದರು. ಆ ಕ್ಷಣದಲ್ಲಿ ಯುವ ಗೋವಿಂದ ರಾಯ್ ಕೂಡ ಅಲ್ಲಿ ಹಾಜರಿದ್ದರು. ಅದನ್ನ ಕೇಳಿದ ನಂತರ ಗುರು ಸಾಹಿಬ್ ಆಳವಾದ ಅವಲೋಕನಕ್ಕೆ ಇಳಿದರು ಮತ್ತು ಅಂತಹ ದಬ್ಬಾಳಿಕೆಯನ್ನ ಮಹಾನ್ ಆತ್ಮದ ತ್ಯಾಗದ ಮೂಲಕ ಮಾತ್ರ ನಿಲ್ಲಿಸಬಹುದು ಅಂತ ಹೇಳಿದರು. 9 ವರ್ಷದ ಗೋವಿಂದ ರಾಯ್ ತಕ್ಷಣ, ತಂದೆಯೇ, ನಿಮಗಿಂತ ಯಾರು ದೊಡ್ಡವರಾಗಲು ಸಾಧ್ಯ ಅಂತ ಹೇಳಿದರು. ಈ ಮಾತನ್ನ ಕೇಳಿದ ಗುರು ತೇಗ್ ಬಹದ್ದೂರ್ ಜಿ ಒಂದು ನಿರ್ಧಾರವನ್ನು ತೆಗೆದುಕೊಂಡರು. ಗುರು ತೇಗ್ ಬಹದ್ದೂರ್ ಇಸ್ಲಾಂ ಅನ್ನ ಸ್ವೀಕರಿಸಿದರೆ ಎಲ್ಲಾ ಹಿಂದೂಗಳು ಸಹ ಈ ಹೊಸ ನಂಬಿಕೆಯನ್ನು ಅಳವಡಿಸುತ್ತಾರೆ ಎನ್ನುವಂತಹ ಸಂದೇಶವನ್ನ ಔರಂಗಜೇಬನಿಗೆ ತಿಳಿಸಲು ಅವರು ಪಂಡಿತರಿಗೆ ಹೇಳಿದರು. ಜುಲೈ 11, 1675ರಂದು ಗುರು ಸಾಹಿಬ್ ಆನಂದಪುರದಿಂದ ದೆಹಲಿಗೆ ಹೊರಟರು. ದಾರಿಯಲ್ಲಿ ಅವರನ್ನು ಬಂಧಿಸಲಾಯಿತು. ತಿಂಗಳುಗಳ ಕಾಲ ಜೈಲು ಶಿಕ್ಷೆ ಮತ್ತು ಚಿತ್ರಹಿಂಸೆ ಅನುಭವಿಸಿದ ನಂತರ ಅವರನ್ನು ದೆಹಲಿಯ ಚಾಂದನಿ ಚೌಕಿಗೆ ಕರೆತರಲಾಯಿತು. ಅಲ್ಲಿ ಔರಂಗಜೇಬನ ಪರವಾಗಿ ಅವರ ಮುಂದೆ ಇಸ್ಲಾಂ ಅನ್ನು ಸ್ವೀಕರಿಸಿ, ಪವಾಡ ಮಾಡಿ ಅಥವಾ ಸಾವಿಗೆ ಸಿದ್ಧರಾಗಿ ಎನ್ನುವ 3 ಷರತ್ತನ್ನ ಇರಿಸಲಾಯಿತು. ಇದರ ನಂತರ ಅವರ ಸಹಚರರು ಒಬ್ಬೊಬ್ಬರಾಗಿ ಭೀಕರವಾಗಿ ಹುತಾತ್ಮರಾಗುವಂತೆ ಮಾಡಲಾಯಿತು. ಆದರೂ ಗುರು ತೇಗ್ ಬಹದ್ದೂರ್ ಅಚಲರಾಗಿಯೇ ಇದ್ರು. 1675ರ ನವೆಂಬರ್ 24ರಂದು ಚಾಂದಿನಿ ಚೌಕ್ನಲ್ಲಿರುವ ಗುರುದ್ವಾರ ಶೀಶ್ಗಂಜ ಸಾಹಿಬ್ ಎಂದು ಇರುವ ಅದೇ ಸ್ಥಳದಲ್ಲಿ ಮರಣದಂಡನೆಯ ಫಲವಾಗಿ ಕತ್ತಿಯಿಂದ ಗುರೂಜಿ ಅವರ ಶಿರಚ್ಛೇದ ಮಾಡಲಾಯಿತು. ಯಾರೂ ಅವರನ್ನ ಮರಳಿ ಒಯ್ಯುವ ಧೈರ್ಯ ಮಾಡುವುದಿಲ್ಲ ಅಂತ ಭಾವಿಸಿ ಮೊಘಲರು ಅವರ ದೇಹ ಮತ್ತು ಶಿರವನ್ನ ಅಲ್ಲಿಯೇ ಬಿಟ್ಟು ಹೋದರು. ಆದರೆ ಸಿಖ್ಖರು ಹೆದರಲಿಲ್ಲ. ಭಾಯಿ ಜೈತಾಜಿ ಸದ್ದಿಲ್ಲದೆ ಗುರು ಸಾಹಿಬ್ ಅವರ ಪವಿತ್ರ ಶಿರವನ್ನ ಜನಸಂದಣಿಯಿಂದ ದೂರ ತೆಗೆದುಕೊಂಡು ಹೋಗಿ ತಮ್ಮ ಬಟ್ಟೆಯ ಒಳಗೆ ಮರೆಮಾಡಿಕೊಂಡು ಆನಂದಪುರ ಸಾಹಿಬ್ಗೆ ತಂದರು. ಮೊಘಲರು ದಹನ ಸ್ಥಳವನ್ನು ಕಂಡುಹಿಡಿಯುವುದನ್ನು ತಡೆಯಲು ಭಾಯಿ ಲಖೀಶಾ ಬಂಜಾರ ಮತ್ತು ಅವರ ಪುತ್ರರು ತಮ್ಮ ಸ್ವಂತ ಮನೆಗೆ ಬೆಂಕಿ ಹಚ್ಚಿ ಜ್ವಾಲೆಯೊಳಗೆ ಗುರೂಜಿಯವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದರು. ಇಂದು ಅವರ ನೆನಪಿಗಾಗಿಯೇ ಗುರುದ್ವಾರ ರಕಬ್ಗಂಜ್ ಸಾಹಿಬ್ ಆ ಪವಿತ್ರ ಸ್ಥಳದಲ್ಲಿ ನಿಂತಿದೆ.